ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹಿಂದಿನ ವಿಡಿಯೋದಲ್ಲಿ ಕೋಲಾರದ ಕೋಲಾರಮ್ಮ ದೇವಸ್ಥಾನವನ್ನು ನೋಡ್ಕೊಂಡು ಬಂದಿದ್ದೆವು. ಇಂದಿನ ಈ ವಿಡಿಯೋದಲ್ಲಿ ನಾವು ನೋಡುವಂತಹ ಸ್ಥಳ ಪವಿತ್ರ ಶಿವ ದೇವಾಲಯಗಳಲ್ಲಿ ಒಂದಾದ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮೀಯಾರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ. ಬನ್ನಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನವನ್ನು ಭೇಟಿ ನೀಡಿ ಶಿವನ ದರ್ಶನವನ್ನು ಪಡೆದು ಪುನೀತರಾಗೋಣ. ಕಾರ್ಕಳಪೇಟೆಯಿಂದ ಸರಿಸುಮಾರು 7 ಕಿಲೋಮೀಟರ್ ದೂರವಿರುವ ಪುರಾತನ ಶ್ರೀ ಮಹಾಲಿಂಗೇಶ್ವರ ದೇವಾಲಯವು 800 ವರ್ಷಗಳ ಹಳೆಯದಾಗಿದೆ. ಕಳೆದ ತಿಂಗಳಲ್ಲಿ ಜೀರ್ಣೋದ್ಧಾರಗೊಂಡು ಅದ್ದೂರಿಯಾಗಿ ಬ್ರಹ್ಮಕಲಶೋತ್ಸವ ನೆರವೇರಿತ್ತು. ದೇವಸ್ಥಾನದ ಹೊರಭಾಗದ ಬಲಭಾಗದಲ್ಲಿ ದೈವಗಳ ಗುಡಿಗಳನ್ನು ನೋಡಬಹುದು. ಭೈರವ, ಜೋಡು ಜುಮಾದಿ, ಕುಕ್ಕಿನಂತಾಯ ಹಾಗೂ ಕೊಡಮನಿತಾಯ ಜೊತೆಗೆ ದೇವಸ್ಥಾನದ ಎಡಭಾಗದಲ್ಲಿ ನಾಗದೇವರನ್ನು ಕೂಡ ಪ್ರತಿಷ್ಠಾಪಿಸಲಾಗಿದೆ. 5 ಮಾಗಣೆಗೆ ಸೇರಿರುವ ಈ ದೇವಸ್ಥಾನವು ಮೀಯಾರು, ರೆಂಜಾಳ, ಇರುವತ್ತೂರು, ನಲ್ಲೂರು ಈ ಎಲ್ಲಾ ಮಾಗಣೆಯ ಭಕ್ತರ ಕೂಡುವಿಕೆಯಲ್ಲಿ ಈ ದೇವಾಲಯವನ್ನು ತುಂಬಾ ಚಂದವಾಗಿ ನಿರ್ಮಿಸಲಾಗಿದೆ. ಅದ್ಭುತವಾದ ಕೇರಳ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿರುವ ಈ ದೇವಾಲಯವು ಇಲ್ಲಿನ ಮರದ ಕೆತ್ತನೆ ಹಾಗೂ ಶಿಲ್ಪಕಲೆಗಳು ಮುಖ್ಯ ಆಕರ್ಷಣೆಯಾಗಿದೆ. ಪ್ರವೇಶ ದ್ವಾರದಲ್ಲಿ ನಿಮಗೆ ಸ್ವಾಗತ ಕೋರುವ 2 ಕಲ್ಲಿನಿಂದ ಕೆತ್ತಲ್ಪಟ್ಟ ಕಂಬಗಳು, ಅದರಲ್ಲಿ ಕೆತ್ತಿರುವ ಆನೆಯ ಮೇಲೆ ಕುದುರೆ, ಕುದುರೆಯ ಮೇಲೆ ಸವಾರ, ಹಾಗೆ ಅದರ ಮೇಲೆ ಸಿಂಹವನ್ನು ಕಾಣಬಹುದು. ಹಾಗೆ ಮಹಾಬಲಿಪೀಠದ ಮೇಲ್ಛಾವಣಿಯಲ್ಲಿ ಮರದಲ್ಲಿ ಕೆತ್ತಿದ ವಿಶಿಷ್ಟ ಪದ್ಮಕಮಲದ ವಿನ್ಯಾಸವನ್ನ ನೋಡಬಹುದು. ದೇವಸ್ಥಾನದ ಬಾಗಿಲಿನ ಒಳಭಾಗದ ಮೇಲ್ಛಾವಣಿಯಲ್ಲಿ ಮರದಿಂದ ಕೆತ್ತಲ್ಪಟ್ಟ ಗೋಲಾಕೃತಿಯಲ್ಲಿ ನಿಂತಿರುವ ಆನೆಗಳು, ಹಾಗೆ ಅದರ ಮೇಲೆ ಪಲ್ಲಕ್ಕಿ, ಹಾಗೆ ಮಧ್ಯಭಾಗದಲ್ಲಿ ಪದ್ಮವನ್ನು ಕಾಣಬಹುದು. ಮುಂದೆ ದೇವಸ್ಥಾನದ ತೀರ್ಥ ಮಂಟಪದಲ್ಲಿ ಹೊಯ್ಸಳ ಶೈಲಿಯ ಮಾದರಿಯಲ್ಲಿ ಕೆತ್ತಲಾದ ಕಲ್ಲಿನ ಕಂಬಗಳು. ತೀರ್ಥ ಮಂಟಪದ ಮಧ್ಯಭಾಗದ ಮೇಲ್ಛಾವಣಿಯಲ್ಲಿ ಸಾಲಾಗಿ ಕೆತ್ತಲ್ಪಟ್ಟ ಗಿಣಿಗಳನ್ನು ಕಾಣಬಹುದು, ಹಾಗೆ ಪದ್ಮಗಳನ್ನು ಕೂಡ ಕಾಣಬಹುದು. ತೀರ್ಥ ಮಂಟಪದ ಮುಂಭಾಗದಲ್ಲಿ ಸುಂದರವಾಗಿ ಕಪ್ಪು ಕಲ್ಲಿನಿಂದ ಕೆತ್ತಲ್ಪಟ್ಟ ಶಿವಲಿಂಗ. ಈ ಗರ್ಭಗುಡಿಯ ಸುತ್ತಲೂ ಸಂಪಿಗೆ ಮರದಿಂದ ನಿರ್ಮಿತವಾದ ಅಪರೂಪದ ಕೆತ್ತನೆಗಳನ್ನು ಕಾಣಬಹುದು. ಗರ್ಭಗುಡಿಯ ಸುತ್ತಲೂ ಶಿವನ ಅನೇಕ ಭಂಗಿಗಳು, ಶಿವನ ಆಯುಧ, ಪ್ರಾಣಿ ಪಕ್ಷಿಗಳ ಸಂಕುಲಗಳು, ಶಿವನ ಲಿಂಗ, ನಂದಿಯ ಕೆತ್ತನೆ, 12 ರಾಶಿಗಳ ಕೆತ್ತನೆ, ಹಾಗೆ ಇನ್ನು ಅನೇಕ ರೀತಿಯ ಕೆತ್ತನೆಗಳು ಅತ್ಯಂತ ಮನಮೋಹಕವಾಗಿ ಕೆತ್ತಿದ್ದಾರೆ. ಇನ್ನೊಂದು ವಿಶೇಷವಾದ ಕೆತ್ತನೆಯನ್ನು ನೋಡೋದಾದ್ರೆ ಅದುವೇ ಅಯೋಧ್ಯೆ ಬಾಲರಾಮನ ವಿಗ್ರಹ. ಹಾಗೆ ಗರ್ಭಗುಡಿ ಮತ್ತು ತೀರ್ಥ ಮಂಟಪದ ಮೇಲ್ಛಾವಣಿಗೆ ತಾಮ್ರದ ಹೊದಿಕೆಯನ್ನು ಮಾಡಲಾಗಿದೆ. ಹಾಗೆ ಶಿವನ ಗರ್ಭಗುಡಿಯ ಬಲಭಾಗದಲ್ಲಿ ಗಣಪತಿ ಗುಡಿಯನ್ನು ಕೂಡ ಕಾಣಬಹುದು. ದೇವಸ್ಥಾನದ ಒಳಗಡೆ ಗರ್ಭಗುಡಿಯ ಎಡಭಾಗದಲ್ಲಿ ತೀರ್ಥಭಾವಿಯನ್ನು ಕೂಡ ಕಾಣಬಹುದು. ಈ ದೇವಸ್ಥಾನವನ್ನು ಸಂಪೂರ್ಣವಾಗಿ ನೋಡೋದಾದ್ರೆ 1 ಗಂಟೆಯ ಸಮಯ ಬೇಕಾಗ್ತದೆ. ಈ ದೇವಾಲಯದಲ್ಲಿ ಪ್ರತಿ ಸೋಮವಾರ, ಸಂಕ್ರಾಂತಿ ಹಾಗೂ ಶಿವರಾತ್ರಿಯಂದು ವಿಶೇಷ ಪೂಜೆಯನ್ನು ಆಚರಿಸಲಾಗುತ್ತದೆ. ದೇವಸ್ಥಾನವು ಬೆಳಿಗ್ಗೆ 7 ಗಂಟೆಯಿಂದ 11ರವರೆಗೆ, ಹಾಗೆ ಸಂಜೆ 5:30ರಿಂದ 7:30ರವರೆಗೆ ದರ್ಶನ ಮಾಡಬಹುದು.
ಇದಿಷ್ಟು ಈ ದೇವಸ್ಥಾನದ ಬಗೆಗಿನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸುಂದರವಾದ ಸ್ಥಳವನ್ನು ತೋರಿಸುವ ಪ್ರಯತ್ನ ಪಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಆತ್ಮೀಯರ ಜೊತೆ ಹಂಚಿಕೊಳ್ಳಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ನಾನು ನಿಮ್ಮ ಯಶ್ ಹೆಗ್ಡೆ ಮಾರ್ನಾಳ್. ಧನ್ಯವಾದಗಳು.